ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವ್ರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ. ತಿಥಿರ್ವಿಷ್ಣು ಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಕೂಡ ಪ್ರಾತಃ ಕಾಲಗಳಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಪಠನವನ್ನು ಮಾಡ್ತಾರೆ, ಹಾಗೆ ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ, ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡಿದಾಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ. ನೋಡಿ, ಶಿಶಿರ ಋತುವಿನ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ಷಷ್ಠಿ ಗುರುವಾರ ಅನುರಾಧ ನಕ್ಷತ್ರ ಬಂದಿರುವಂಥದ್ದು. ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು, ಅನುರಾಧ ನಕ್ಷತ್ರ ಇರುವಂಥದ್ದು. ಇನ್ನು ವಜ್ರಯೋಗ ಗರಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ಈ ದಿನ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಮ್ಮ ಋಷಿ ಮುನಿಗಳಾಗಲಿ ಅಥವಾ ನಮ್ಮ ಹಿರಿಯರಾಗಲಿ ಯಾರು ಕೂಡ ಈ ಯಮಗಂಡ ಕಾಲಗಳಲ್ಲಿ, ಯಾಕಂದರೆ ತುಂಬ ವಿಶೇಷವಾಗಿ ಈ ಒಂದು ಸಮಯಗಳನ್ನು ಪಾಲನೆ ಮಾಡ್ತಾ ಇದ್ರು ಅವಾಗೆಲ್ಲ. ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಅಂದರೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿನೇ ದಿನನಿತ್ಯವೂ ಕೂಡ ನಾವು ಈ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲವನ್ನು ತಿಳ್ಕೋಬೇಕಾಗುತ್ತೆ. ಈ ದಿನದ ರಾಹುಕಾಲವನ್ನು ಇದನ್ನು ನೋಡಿದಾಗ ಮಧ್ಯಾಹ್ನ 1:58 3 ಗಂಟೆ 29 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಯಮಗಂಡ ಕಾಲ 6:24 5:55 ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:26 10:56 ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ. ನೋಡಿ, ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತಾರೆ ಇದನ್ನು. ಯಾಕಂದರೆ ಈ ಒಂದು ಸಮಯದಲ್ಲಿ ನಮ್ಮ ಚಿತ್ತ ಶಾಂತವಾಗಿರುವಂಥದ್ದು, ಆ ಒಂದು ಸಮಯ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗಲಿ, ಮಕ್ಕಳಲ್ಲಿ ವಿದ್ಯಾಸಕ್ತಿ ವಿದ್ಯಾರ್ಜನೆಗಾಗಲಿ ಈ ಒಂದು ಸಮಯದಲ್ಲಿ ಯಾರೆಲ್ಲ ಅಭ್ಯಾಸಗಳನ್ನು ಮಾಡ್ತಾರೆ, ಹಾಗೆ ಯಾರೆಲ್ಲ ಜಪಗಳನ್ನು ಮಾಡ್ಕೊಳ್ತಾರೆ, ಮಂತ್ರ ಸಿದ್ಧಿಗೋಸ್ಕರ ಜಪ ಮಾಡುವಂಥದ್ದು, ತಪ ಮಾಡುವಂಥದ್ದು ತುಂಬ ಒಳ್ಳೆಯ ಸಮಯ ಅಂತಲೂ ಕೂಡ ಇದನ್ನು ಕರಿಬಹುದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 4:49 5:37 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯೋದಯ. ಈ ದಿನ ಬೆಳಗ್ಗೆ ಪ್ರಾತಃ ಕಾಲ ಸೂರ್ಯೋದಯ 6:24 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:30 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಕೂಡ ಪ್ರಾತಃ ಕಾಲಗಳಲ್ಲಿ, ಅಂದರೆ ನೋಡಿ, ದಿನನಿತ್ಯವೂ ಕೂಡ ಈ ರಾಶಿ ಭವಿಷ್ಯವನ್ನು ತಿಳಿದು ಮುನ್ನಡೆತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಇವತ್ತು ನೋಡಿ, ತುಂಬ ವಿಶೇಷವಾಗಿರೋ ಅನುರಾಧ ನಕ್ಷತ್ರ ಗುರುವಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರುರಾಯರನ್ನು, ಗುರುಗಳನ್ನು ಯಾರೆಲ್ಲ ಅನುಸರಿಸ್ತಾರೆ, ಯಾಕಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳುತ್ತೆ. ಹಾಗಾಗಿನೇ ಗುರುಗಳನ್ನು ಯಾರೆಲ್ಲ ಅನುಸರಿಸಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆಯುವುದಾಗಿದೆ. ಈ ದಿನ ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದಿನ ಒಳ್ಳೆಯದಾಗುವಂಥದ್ದು. ಇನ್ನು ದ್ವಾದಶ ರಾಶಿಗಳು. ಈ ದಿನ ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಅನಿರೀಕ್ಷಿತವಾಗಿ ಅಧಿಕಾರಗಳು ನಿಮ್ಮನ್ನು ಹುಡುಕಿ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡಿ, ಅನಿರೀಕ್ಷಿತವಾಗಿ ನಿಮ್ಮನ್ನು ಅಧಿಕಾರ ಬರುವಂಥದ್ದು, ಅಂದರೆ ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ, ಇನ್ನೂ ಹೆಚ್ಚಿನದಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಬೀಳುವಂಥದ್ದು, ಅಧಿಕಾರ ಹೆಚ್ಚಾಗುವಂತಹ ಸಂಭವ ಕೂಡ ಈ ದಿನ ಜಾಸ್ತಿ ಆಗಿರುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಸಾಲದ ಮೊರೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ನೋಡ್ಕೊಳ್ಳಿ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡಲಿಕ್ಕೆ ಕೂಡ ಸಾಲದ ಮೊರೆ ಹೋಗುವ ಸಾಧ್ಯತೆ ಇರುವಂಥದ್ದು. ಅಂದರೆ ಆ ಸಾಲ ಇದನ್ನ, ಅಂದರೆ ಏನೋ ಒಂದು ಸಾಲ ಮಾಡಬೇಕು ಅಂದ್ಕೊಳ್ತಿರ್ತಾರೆ ಕೆಲವರು, ಮಾಡಬೇಕು
ಮಾಡಬಾರ್ದು, ಅಥವಾ ಈ ರೀತಿ ನಿರೀಕ್ಷೆಯಲ್ಲಿ ಇರ್ತಾರೆ ಅಂಥವ್ರಿಗೆ ದಿನ ಸಾಲದ ಅಂದರೆ ಮೊರೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ, ಸಾಲ ಸಿಗುವಂತಹ ಸಾಧ್ಯತೆ ಕೂಡ ಇದನ್ನು ಹೆಚ್ಚಾಗಿರುವಂಥದ್ದು ಮೇಷರಾಶಿಯವರಿಗೆ. ಇನ್ನು ಎಚ್ಚರಿಕೆ ಅಂದರೆ ಪ್ರಯಾಣದಲ್ಲಿ ಎಚ್ಚರಿಕೆ ತುಂಬ ಅಗತ್ಯ ಅಂತ ಹೇಳುವಂಥದ್ದು. ನೋಡಿ, ಪ್ರಯಾಣ ಮಾಡುವಾಗ ಎಲ್ಲಾದರೂ ನಿಮ್ಮ ವ್ಯಾಪಾರದ ನಿಮಿತ್ತನೋ ಉದ್ಯೋಗದ ನಿಮಿತ್ತನೋ ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರಯಾಣದಲ್ಲಿ ತೊಂದರೆಗಳು ತೊಡಕುಂಟಾಗುವ ಸಂಭವ ಇರೋದ್ರಿಂದ ಜಾತಕ ಬಲದಲ್ಲಿ ಏನಿದೆ, ಪ್ರಯಾಣದಲ್ಲಿ ಎಚ್ಚರಿಕೆ ಅಂತ ಇದೆ. ಹಾಗಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಜಾಗರೂಕರಾಗಿದ್ದರೆ ಅನುಕೂಲ ಆಗುವಂಥದ್ದು ಇದನ್ನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನ ನೋಡಿದಾಗ, ವೃಷಭ ರಾಶಿಯವರಿಗೆ ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ನೋಡಿ, ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡ್ರೆ ಮುಂದೆ ನಿಂತು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಸುಮ್ಮನೆ ಆ ಸಂಶಯ ಪಡ್ತಾ ಈ ಕೆಲಸ ಆಗುತ್ತೋ ಆಗಲ್ಲೋ ಅಂತೇಳಿ ಎರಡು ಮನಸ್ಸು ಏನಾದರೂ ಇತ್ತು ಅಂತಂದರೆ ಆ ಸಂಶಯವೇ ಕಾರ್ಯ ಹಾನಿಗೆ ಕಾರಣ ಆಗುತ್ತೆ. ಅಂದರೆ ಕೆಲಸ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಯಾವುದೇ ಸಂಶಯವಿಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಕೆಲಸದಲ್ಲಿ ಜಯವನ್ನು ಕೂಡ ಪಡಿತೀರ ವೃಷಭ ರಾಶಿಯವರು. ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು. ನೋಡಿ, ಸ್ನೇಹಿತರ ಒಂದು ಸಮಾಗಮನದಿಂದ ಅವರ ಭೇಟಿಯಿಂದ ಆರ್ಥಿಕವಾಗಿ ಹಣದ ವಿಚಾರವಾಗಿ ಏನಾದರೂ ತೊಂದರೆಗಳುಂಟಾಗಿದ್ರು ಕೂಡ ನಿಮಗೆ ಆರ್ಥಿಕ ನಷ್ಟ ಕೂಡ ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದೆ. ಆರ್ಥಿಕವಾಗಿ ಲಾಭಾಂಶ ಕೂಡ ಸಿಗುವಂಥದ್ದು ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಇವತ್ತು ಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದಾಗಿದೆ. ಕೆಲವರು ಹೇಳ್ತಾ ಇರ್ತಾರೆ ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲವೊಂದು ವಿಚಾರಗಳಲ್ಲಿ ಲಾಭಾಂಶ ಕಡಿಮೆ ಬರ್ತಾ ಇರುತ್ತೆ. ಆದರೆ ಈ ದಿನ ನೋಡಿ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಈ ದಿನ ನೀವು ಅನುಭವಿಸ್ತೀರಾ ಅಂತ ಹೇಳುವಂಥದ್ದು ಮಿಥುನ ರಾಶಿಯವರು. ಹಣ ಆಸ್ತಿ ಅಥವಾ ಆಸ್ತಿ ನಿಮ್ಮ ಕೈ ಸೇರುತ್ತದೆ ಅಂತ ಹೇಳ್ತಿದೆ. ನೋಡಿ, ಹಣದ ವಿಚಾರವಾಗಿ ಮತ್ತು ಆಸ್ತಿ ವಿಚಾರವಾಗಿ ಅನುಕೂಲಕರ ದಿನ ಅಂತ ಹೇಳ್ಬೋದು. ಅಂದರೆ ಏನಾದರೂ ಆಸ್ತಿ ವಿಚಾರವಾಗಿ ವ್ಯವಹಾರಗಳು ಮಾಡ್ಕೊಳ್ತಾ ಇದ್ರೆ, ಹಣದ ವಿಚಾರವಾಗಿ ವ್ಯವಹಾರಗಳು ಮಾಡ್ಕೊಳ್ತಾ ಇದ್ರೆ, ನಿಮಗೆ ಏನಾದರೂ ಆಸ್ತಿ ವಿಚಾರವಾಗಿ ತೊಂದರೆಗಳಾಗಿದ್ರೆ ಅದೆಲ್ಲವಕ್ಕೂ ಕೂಡ ಇದನ್ನ ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇದೆ. ಇನ್ನು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಕೂಡ ಆಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಯವರು ನೋಡಿ ಏನಾದರೂ ಹಣದ ವಿಚಾರವಾಗಿ ಅಥವಾ ಆಸ್ತಿ ವಿಚಾರವಾಗಿ ಏನಾದರೂ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ, ದೂರದ ಪ್ರಯಾಣದಲ್ಲಿ ಈ ದಿನ ನಿಮಗೆ ಕಾರ್ಯಸಿದ್ಧಿ ಅಂತ ಹೇಳುವಂಥದ್ದು. ಅಂದರೆ ಯಶಸ್ಸನ್ನು ಪಡಿತೀರಾ, ಮಾಡುವಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ವಿಜಯ ಆಗುತ್ತೆ, ದಿಗ್ವಿಜಯವನ್ನು ಕೂಡ ಇದನ್ನು ಪಡಿಬೋದಾಗಿದೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಇದನ್ನ ನೋಡಿದಾಗ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ನೋಡಿ, ವೃಥಾ ಸುಮ್ಮನೆ ಅನಾವಶ್ಯಕವಾಗಿ ಹಣವನ್ನು ಏನಾದರೂ ನೀವು ವ್ಯಯ ಮಾಡಿದ್ರೆ, ಹಣವನ್ನು ಖರ್ಚು ಮಾಡಿದ್ರೆ ಅದರಿಂದ ಅನಾನುಕೂಲಗಳಾಗುತ್ತೆ. ಹಾಗಾಗಿ ಜಾತಕ ಫಲದಲ್ಲಿ ಏನಿದೆ, ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡಬಾರ್ದು ಅಂತಿರೋದ್ರಿಂದ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ. ಏನಾದರೂ ದುಡ್ಡು ಎಲ್ಲಿಗಾದರೂ ಕೊಡೋದಾಗಲಿ ಅಥವಾ ಏನಾದರೂ ತೆಗೆದುಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ಜಾಗೃತರಾಗಿ ಹಣವನ್ನು ವ್ಯಯ ಮಾಡಬೇಕು ಇದನ್ನು. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭದಾಯಕವಾಗಲಿದೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಈ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾರೆ, ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ಕೊಳ್ತಿರೋರಿಗೆ ಇದನ್ನು ಲಾಭದಾಯಕವಾಗುತ್ತೆ, ಅನುಕೂಲಕರ ದಿನ ಅಂತಲೂ ಕೂಡ ಹೇಳ್ಬೋದು. ಗುರುವಾರ ಆರ್ಥಿಕ ಸ್ಥಿತಿಯಲ್ಲಿ ಕೂಡ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಆರ್ಥಿಕವಾಗಿ ಕೂಡ ಸುದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಹೇಳುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ನೀವು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ಮುಂದೆ ಅನುಕೂಲವಾಗುವುದು. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ಇದನ್ನ ಏನಾದರೂ ನಿರ್ಧಾರಗಳು ಮಾಡಬೇಕಾದ್ರೆ ನೋಡಿ, ಮುಂದೆ ಗಟ್ಟಿ ಮನಸ್ಸು ಮಾಡಿ ಕೆಲಸ ಕಾರ್ಯಗಳಾಗಲಿ, ಉದ್ಯೋಗದ ನಿಮಿತ್ತ ಆಗಲಿ ಅಥವಾ ನಿಮ್ಮ ಸಾಂಸಾರಿಕವಾಗಲಿ, ನಿಮ್ಮ ಅಂದರೆ ಏನಾದರೂ ವೈಯಕ್ತಿಕ ವಿಚಾರದಲ್ಲಿ ಆಗಲಿ, ಯಾವುದೇ ವಿಚಾರ ಆಗಲಿ ನೋಡಿ, ಇವತ್ತು ಗಟ್ಟಿ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತೀನಿ. ಈ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ಯಾವುದೇ ಒಂದು ಸಾಧನೆ ಆಗಲಿ ಈ ದಿವಸ ನಾನು ಮಾಡೇ ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ ತಗೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಇದನ್ನ ಸಿಂಹರಾಶಿಯವರು. ಎಷ್ಟು ತಾಳ್ಮೆಯಿಂದ ಇದ್ದಿರುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುವಂಥದ್ದು. ನೋಡಿ, ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ ಜಾತಕ ಬಲದಲ್ಲಿ. ನೋಡಿ, ಯಾವುದೇ ವಿಚಾರವಾಗಲಿ, ಕುಟುಂಬದಲ್ಲಿ ಆಗಲಿ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯದ ಉದ್ಯೋಗದ ನಿಮಿತ್ತವಾಗಲಿ ಶಾಂತ ರೀತಿಯಿಂದ ವರ್ತನೆ ಮಾಡಿ, ಮನೆಯಲ್ಲಿ ಕೂಡ ಶಾಂತ ರೀತಿಯಿಂದ ವರ್ತನೆ ಮಾಡಿ, ಕೆಲಸ ಕಾರ್ಯಕ್ಷೇತ್ರದಲ್ಲಿ ಕೂಡ ಶಾಂತ ರೀತಿಯಿಂದ ಇರಿ, ಗಟ್ಟಿ ನಿರ್ಧಾರವನ್ನು ಮಾಡಿ ಶಾಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ ಉಂಟಾಗುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ ನೋಡಿ, ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ನಿಧಾನಗತಿಯಾಗಿ ಕೆಲಸ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ತಾಳಿದವನು ಬಾಳಿಯಾನು ಅಂತ. ಹಾಗಾಗಿ ಈ ದಿನ ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಸ್ವಲ್ಪ ತಡವಾದರೂ ಕೂಡ, ನಿಧಾನವಾದರೂ ಕೂಡ ಯಶಸ್ಸನ್ನು ಪಡಿತೀರಾ. ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಕನ್ಯಾ ರಾಶಿಯವರು. ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇದೆ. ನೋಡಿ, ಅವಸರವಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಡಿ. ಇವತ್ತು ಈ ದಿನ ಈ ಕೆಲಸ ಆಗ್ಬಿಡ್ಬೇಕು ಅಂತ ಹೇಳ್ತಾ ನೀವು ಏನಾದರೂ ಬೇಗ ಕೆಲಸಗಳಾಗಬೇಕು ಅಂತ ಹೇಳ್ತಾ ಅವಸರದಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಹೋದರೆ ಅದರಿಂದ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು ಅನಾವಶ್ಯಕ ಖರ್ಚುಗಳ ಮೇಲೆ ಹಿಡಿತ ಕೂಡ ಇರಬೇಕು ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರು. ನೋಡಿ, ಅವಸರವಾಗಿ ಕೆಲಸ ಕಾರ್ಯಗಳು ಮಾಡ್ಕೋಬಾರ್ದು. ಮತ್ತೆ ಖರ್ಚಿನ ಮೇಲೆ ಅನಾವಶ್ಯಕ ಖರ್ಚು, ಸುಮ್ಮನೆ ಬೇಡವಾಗಿರೋ ವಸ್ತುಗಳಿಗೆ ಮೇಲೆ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಅದರಿಂದ ಅನಾನುಕೂಲಗಳಾಗುವಂತ ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ ಇದನ್ನ ಕನ್ಯಾ ರಾಶಿಯವರು.
ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಶ್ರೀರಂಗಪಟ್ಟಣದಲ್ಲಿ ಇದೇ ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಹೋಮ ಹವನ ನಡೆಯಲಿದೆ ಗುರೂಜಿಯವರ ನೇತೃತ್ವದಲ್ಲಿ. ಯಾರಿಗೆಲ್ಲ ಅಂದರೆ ಯಾವ ರಾಶಿಗೆಲ್ಲ ಹಾಗೆ ಯಾವ ನಕ್ಷತ್ರಗಳಿಗೆಲ್ಲ ಶನಿ ದೋಷ ಇದೆ, ಶನಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಹೋಮ ಹವನವನ್ನು ಕೈಗೊಳ್ಳಬೇಕಾಗುತ್ತೆ. ಇದರ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ಈಗ ನೀಡ್ತಾರೆ. ಗುರೂಜಿಯವರೇ, ನೋಡಿ, ನಾವು 29ನೇ ತಾರೀಕು ಈ ತಿಂಗಳು ಬರುವಂಥದ್ದು ಅಮಾವಾಸ್ಯೆ ತುಂಬ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ನಿತ್ಯವೂ ಕೂಡ ಇದ್ರ ಬಗ್ಗೆ ಹೇಳ್ಕೊಳ್ತಾ ಬರ್ತಿರುವಂಥದ್ದು. ಯಾಕಂದರೆ ನೋಡಿ, ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗುವಂಥದ್ದು ಅದು ಅಮಾವಾಸ್ಯೆಯ ದಿನ. ಯಾಕಂದರೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಕರಿತೀವಿ. ಯಾಕಂದರೆ ಶನಿ 7:30 ಪ್ರಾರಂಭ ಆಗುವಂಥದ್ದು ಮೇಷರಾಶಿಯವರಿಗೆ. ಈ ಮೇಷರಾಶಿಯವರು ಯಾರೆಲ್ಲ ಅಶ್ವಿನಿ ನಕ್ಷತ್ರ ಮೇಷರಾಶಿ ಎಲ್ಲ ಇರ್ತಾರಲ್ವ, ಇವರಿಗೆ ತುಂಬ ಅನಾನುಕೂಲಗಳಾಗುವಂಥದ್ದು, ಕಷ್ಟಗಳು ಬರುವಂಥದ್ದು, ನಷ್ಟಗಳು ಬರುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಎಲ್ಲ ಇರ್ತಾರೆ. ಜೊತೆಗೆ ಮೀನರಾಶಿಯವರು ನೋಡಿ, ಮೀನಾಮೇಷ ಅಂತ ಹೇಳ್ತೀವಿ. ಈ ಮೀನರಾಶಿಯವರಿಗೆ ಜನ್ಮಕ್ಕೆ ಬರುತ್ತೆ. ಈಗ 2.5 ವರ್ಷದಿಂದಲೂ ಕೂಡ ತುಂಬ ಕಷ್ಟವನ್ನು ಪಡ್ತಾ ಇರ್ತಾರೆ. ಯಾಕಂದರೆ ಈಗ ಮೀನರಾಶಿಗೆ 2.5 ವರ್ಷದಿಂದನೂ ಕೂಡ ಈ 7:30 ಪ್ರಾರಂಭ ಆಗಿರುವಂಥದ್ದು. ಮತ್ತು ಕುಂಭರಾಶಿಯವ್ರಿಗೆ ಈಗ ಅವರು 5 ವರ್ಷ ಕಳೆದು ಈಗ ಲಾಸ್ಟ್ 2.5 ವರ್ಷ ಅಂದರೆ ಮೀನರಾಶಿಗೆ ಹೋದಾಗ ಹಿಂದಿನ ರಾಶಿ ಆಗಿರುವಂತಹ ಕುಂಭರಾಶಿಯು ಕೂಡ ಈ ಶನಿ 7:30 ಅಂದರೆ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಶನಿ 7:30 ಏನಿದೆ ಇದನ್ನು ದೋಷ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಮಾವಾಸ್ಯೆಯ ದಿನ ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ವಿಶೇಷವಾಗಿ ಶನಿ ಶಾಂತಿ ಹೋಮ ಹವನಾದಿಗಳು ನಡೀತಾ ಇದೆ. ಇದೆಲ್ಲವೂ ಕೂಡ ಯಾರಿಗೆಲ್ಲ ಅನುಕೂಲಗಳಿದೆ ಅವರು ಬಂದು ಭಾಗಿಯಾಗಿ ಶಾಂತಿ ಹೋಮವನ್ನು ಮಾಡಿಸ್ಕೊಂಡಾಗ ಯಾವುದೇ ರೀತಿಯ ಶನಿ ದೋಷ ಇದ್ದರೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಏನಾದರೂ ಕಷ್ಟಗಳು ಆಗ್ತಾ ಇತ್ತು, ನಷ್ಟಗಳು ಆಗ್ತಾ ಇತ್ತು ಅಂದರೆ ನೋಡಿ ನಿಮಗೆ ಶನಿ ಎಗಲೇರ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಕುಟುಂಬದಲ್ಲಿ ಏನಾದರೂ ತೊಂದರೆಗಳು ಉಂಟಾಗ್ತಾ ಇದ್ದರೆ, ಅಥವಾ ಏನಾದರೂ ವ್ಯಾಪಾರ ಉದ್ಯೋಗದಲ್ಲಿ ಕುಂಠಿತ ಆಗ್ತಾ ಇತ್ತು, ಎಲ್ಲೋ ಒಂದು ಹತ್ರ ವ್ಯಾಪಾರ ವ್ಯವಹಾರ ಮಾಡ್ಕೊಳ್ತಾ ಇರ್ತೀರಾ, ಅದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ವ್ಯಾಪಾರ ಎಲ್ಲ ತೊಂದರೆಗಳು ಉಂಟಾಗುವಂಥದ್ದು, ಅಕ್ಕಪಕ್ಕದವ್ರ ಜೊತೆ ವೈಮನಸ್ಸು ಉಂಟಾಗುವಂಥದ್ದು, ಮತ್ತು ವಿನಾಕಾರಣ ನಿಮ್ಮ ಮೇಲೆ ಏನಾದರೂ ಆಪಾದನೆಗಳು ಬರುವಂಥದ್ದು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂತಂದರೆ ಅವಶ್ಯಕವಾಗಿ ನೋಡಿ, ಯಾರೆಲ್ಲ ಕುಂಭರಾಶಿ ಮತ್ತು ಮೀನರಾಶಿ ಮತ್ತು ಮೇಷರಾಶಿಯವರಿಗೆ 7:30 ಇರೋದ್ರಿಂದ ಅವಶ್ಯಕವಾಗಿ ಶನಿಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ತಮ್ಮ ಹೆಸರು ಹೇಳಿ. ರತ್ನ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಮಗನ ಹೆಸರು ವಿಶ್ವಾಸ್. ಏನು? ವಿಶ್ವಾಸ್. ವಿಶ್ವಾಸ್. ಹಾಂ. ಸ್ವಲ್ಪ ಜೋರಾಗಿ ಮಾತಾಡಿ ಮಾ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತು 4/8/1998. 1998. ಹಾಂ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 4:30 ಮಂಗಳವಾರ. ರಾತ್ರಿನಾ ಅಥವಾ ಏನು? ಸಂಜೆನಾ? 4:30 ಸಾಯಂಕಾಲ. ಸಾಯಂಕಾಲ. ಓಕೆ, 4:30. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ರಘುರಾಮ್. ಓಕೆ, ಗುರುಜಿ ಅವರು ಇದ್ದಾರೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮದುವೆ ಬಗ್ಗೆ ವಿಚಾರ ಕೇಳಬೇಕು. ಓಕೆ, ಗುರುಜಿ ಅವರು ಇದ್ದಾರೆ, ಮಾತನಾಡಿಮ್ಮ. ಹಾಂ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ಮಗು ಅಂದರೆ ಈ ಮಗುವಿನ ವಿಚಾರವಾಗಿ ಕುಜದೋಷ ಅಂತ ಏನಾದರೂ ಹೇಳಿದ್ರಮ್ಮ ನಿಮಗೆ ಮಗುಗೆ? ಇಲ್ಲ ಸ್ವಾಮಿ, ಇದು ಮೂಲ ನಕ್ಷತ್ರದಲ್ಲಿ ಹುಟ್ಟವನೇ. ಮೂಲ ನಕ್ಷತ್ರ ಧನುರಾಶಿ. ಸಾಮಾನ್ಯವಾಗಿ ಮೂಲ ನಕ್ಷತ್ರದ ಹುಟ್ಟಿದವ್ರಿಗೆ ಹೇಳ್ತಾ ಇರ್ತಾರೆ ಮದುವೆ ಸ್ವಲ್ಪ ವಿಳಂಬ ಆಗುವಂಥದ್ದು, ತಡವಾಗುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಒಂದು ಕುಜಶಾಂತಿಯನ್ನು ಮಾಡಿಸ್ಕೊಳ್ಳಿ, ನಿಮ್ಗೆ ಇನ್ನೇನು ತೊಂದರೆ ಇಲ್ಲ. ಅಂದರೆ ಮೂಲ ನಕ್ಷತ್ರ ಜನನ ಶಾಂತಿ ಒಂದು ಮಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಮುಂಚೆ ಏನಾದರೂ ನೀವು ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಗೋಮುಖ ಪ್ರಸವ ಶಾಂತಿ ಅಂತ ನಾವು ಮಾಡುವಂಥದ್ದು. ಇದ್ರ ಜೊತೆ ಅದು ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಹಸುವಿಗೆ ನೋಡಿ, ಈಗ ಅಮಾವಾಸ್ಯೆ ದಿನ 29ನೇ ತಾರೀಕು ಅದನ್ನು ಬಿಟ್ಟು ಮತ್ತೆ ಪೌರ್ಣಮಿ ದಿನ ಅದಾದ 15 ದಿನಕ್ಕೆ ಪೌರ್ಣಮಿ ಕೂಡ ಬರುತ್ತೆ. ಆ ಒಂದು ದಿನ ಆ ಮಗುವಿನ ಕೈಯಿಂದ ಗೋಗ್ರಾಸವನ್ನು ಕೊಡಿಸಿ, ಅಂದರೆ ಹಸುವಿಗೆ ಈಗ ಬೆಲ್ಲ ಅಕ್ಕಿಯನ್ನು ತಿನ್ನಿಸುವಂಥದ್ದು ಅಥವಾ ಬಾಳೆಹಣ್ಣು ಕೊಡುವಂಥದ್ದು, ಈ ರೀತಿ ಗೋಗ್ರಾಸಗಳನ್ನು ಮಗುವಿನ ಕಡೆಯಿಂದ ಆ ಹಸುವಿಗೆ ಕೊಡಿಸ್ರಮ್ಮ ಅನುಕೂಲ ಆಗುವಂಥದ್ದು. ಯಾಕೆಂದರೆ ಮೂಲ ನಕ್ಷತ್ರ ಅಂದರೆ ಕೆಲವೊಂದು ಹುಟ್ಟಿದ ನಂತರನೇ ಈ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿಸ್ಬೇಕಾಗುತ್ತೆ. ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿರ್ತಾರೆ, ಮಾಡಿಸಿಲ್ಲ ಅಂತಂದರೆ ಹಸುವಿಗೆ ಸಂಬಂಧಪಟ್ಟಂದು ಹಸುವಿಗೆ ಹುಲ್ಲು ಹಾಕುವಂಥದ್ದು ಅಥವಾ ಹಸುವಿಗೆ ಸ್ನಾನ ಮಾಡಿಸುವಂಥದ್ದು, ಈ ರೀತಿ ಎಲ್ಲ ಮಾಡಿಸ್ಕೊಳ್ತಾ ಬರ್ತಾ ಇರಲಿ. ಅವರಿಗೆ ಮೂಲ ನಕ್ಷತ್ರ ಜನನ ಶಾಂತಿ ಆಗುವಂಥದ್ದು, ಪರಿಹಾರ ಸಿಗುವಂಥದ್ದು ಕೂಡ ಆಗುತ್ತೆ. ಇದ್ರ ಜೊತೆ ಒಂದ್ಸರಿ ಕುಜಶಾಂತಿಯನ್ನು ಮಾಡಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ತುಲಾರಾಶಿ.
ನೋಡಿ, ಮುಂದಿನ ರಾಶಿ ತುಲಾರಾಶಿ. ಈ ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ಈ ದಿನ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ತುಲಾರಾಶಿಯವರು ರಾಜಕೀಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ರಾಜಕೀಯವಾಗಿ ಬೆಳವಣಿಗೆಗಳನ್ನು ಕಾಣ್ತಾ ಇರ್ತೀರಾ ಅಂಥವ್ರಿಗೆ ತುಂಬ ಅನುಕೂಲವಾಗಿರುವಂಥದ್ದು. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂತಹ ಆ ಸಂದರ್ಭ ಕೂಡ ಇದನ್ನು ಹೆಚ್ಚಾಗಿರುವಂಥದ್ದು. ಇದರ ಜೊತೆ ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಅಂದರೆ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ನಡೆಯುತ್ತೆ, ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಈ ದಿನ ಖರ್ಚುಗಳಾಗುವಂಥದ್ದು. ಯಾವಾಗ ನಾವು ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ ನಮ್ಗೆ ಅನುಕೂಲ ಆಗುತ್ತೆ, ಅದರಿಂದ ಅಭಿವೃದ್ಧಿ ಆಗ್ಬೋದು, ಕುಟುಂಬದಲ್ಲಿ ಕೂಡ ಸೌಖ್ಯ ಕೂಡ ನೆಲೆಸುತ್ತೆ ಅಂತ ಹೇಳುತ್ತೆ. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು. ಯಾರೆಲ್ಲ ತುಲಾರಾಶಿಯವರು ಮಕ್ಕಳಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗುತ್ತೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ದಿನ ಸುಧಾರಣೆಯನ್ನು ಕೂಡ ಕಾಣಬಹುದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯನ್ನು ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತಾರೆ ನೋಡಿ, ಗಮನಿಸ್ಕೊಳ್ಳಿ. ಕುಟುಂಬದಲ್ಲಿ ಏನಾದರೂ ವಿರಸಗಳಿದ್ದು, ಕುಟುಂಬದಲ್ಲಿ ತೊಂದರೆಗಳು ಉಂಟಾಗ್ತಾ ಇತ್ತು, ಆರ್ಥಿಕವಾಗಿ ನಷ್ಟಗಳು ಅನುಭವಿಸ್ತಾ ಇದ್ರೆ ಎಲ್ಲ ಸಮಸ್ಯೆಗಳು ಕೂಡ ಇದನ್ನ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದೆಯಾ. ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ. ಇನ್ನು ಉದ್ಯೋಗದಲ್ಲಿ ಕೂಡ ಸುಧಾರಣೆ ಪ್ರಗತಿ ಕೂಡ ಕಂಡು ಬರುವುದು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಯವರು ಉದ್ಯೋಗ ಇಲ್ಲ ಅಥವಾ ಕೆಲಸ ಇಲ್ಲದಲ್ಲೇ ಒದ್ದಾಡ್ತಾ ಇರುವಂಥದ್ದು, ಉದ್ಯೋಗದಲ್ಲಿ ತೊಂದರೆಗಳು ಆಗ್ತಾ ಇರುತ್ತೆ, ಉದ್ಯೋಗ ಕೆಲಸ ಮಾಡುವ ಕ್ಷೇತ್ರದಲ್ಲಿ ಏನಾದರೂ ಕಿರಿಕಿರಿ ಇದ್ರೂ ಕೂಡ ಇದನ್ನ ಸುಧಾರಣೆ ಆಗುತ್ತೆ, ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಕೂಡ ಪ್ರಗತಿಯನ್ನು ಕೂಡ ಇದನ್ನ ಕಾಣಬಹುದಾಗಿದೆ. ವೃಶ್ಚಿಕ ರಾಶಿಯವರು ಇನ್ನು ಆರೋಗ್ಯದ ಕಡೆ ಗಮನ ಕೊಡುವುದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಆದರೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೋ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ವೃಶ್ಚಿಕ ರಾಶಿಯವರು ದಿನ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ತುಂಬ ವಿಶೇಷವಾದ ಅನುಕೂಲ ಆಗುವಂಥದ್ದು. ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಈಡೇರು ಅಂದರೆ ಆ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಬರಲಿದೆ ಅಂತ ಹೇಳುವಂಥದ್ದು. ಯಾರೆಲ್ಲ ನೋಡಿ, ಧನುಸ್ಸು ರಾಶಿಯವರು ಅನಿರೀಕ್ಷಿತ ತಿರುವು ಬರುತ್ತಂತೆ ಇವತ್ತು. ಅಂದರೆ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಯಾವುದೋ ಒಂದು ನಿಮ್ಮ ಒಂದು ನೋಡಿ, ಯಾರು ಮದುವೆಗೆ ನೋಡ್ತಾ ಇದ್ದರೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ಬೋದು, ಅಥವಾ ಏನೋ ಒಂದು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೋ ಅಭಿವೃದ್ಧಿ ಆಗ್ಬೋದು. ನೀವು ಅಂದ್ಕೊಂಡ್ರೆ ಅಂದರೆ ಕೆಲವರು ಕನಸು ಕಟ್ಕೊಂಡ್ಬಿಟ್ಟಿರ್ತಾರೆ, ಇದು ನನಸಾಗುವಂತಹ ಸನ್ನಿವೇಶ ಕೂಡ ಇದೆ, ಈ ದಿನ ಎದುರಾಗುವಂಥದ್ದು ಕೂಡ ಇದೆ. ಈ ದಿನ ಧನುಸ್ಸು ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ, ಅದನ್ನು ತಿಳ್ಕೋಬೇಕು. ಏನಾದರೂ ಹಣದ ವಿಚಾರವಾಗಿ ವ್ಯಾಪಾರಗಳನ್ನು ಮಾಡಿಕೊಳ್ಳುವಾಗ ಮೋಸ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಗೋಚಾರ ಫಲದಲ್ಲಿ. ಆಗ ಜಾಗೃತರಾಗಿ ಹಣದ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಕೊಳ್ಬೇಕು ಧನುರಾಶಿಯವರು. ಅದ್ರ ಜೊತೆ ವ್ಯವಹಾರದಲ್ಲಿ ಕೂಡ ತುಂಬ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡ್ಕೊಳ್ಳಿ. ನೋಡಿ, ಇವತ್ತು ಈ ದಿನ ಏನಾದರೂ ಯಾವುದೋ ಒಂದು ಸೈಟ್ ತಗೊಳ್ಳುವಂಥದ್ದು ಅಥವಾ ಭೂಮಿ ಖರೀದಿ ಮಾಡಲಿಕ್ಕೇನೋ ಅಥವಾ ನಿವೇಶನ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಸ್ವಲ್ಪ ಜಾಗೃತರಾಗಿ ಮಾಡ್ಕೊಳ್ಬೇಕು ಇದನ್ನು ಧನುಸ್ಸು ರಾಶಿಯವರು. ಇನ್ನು ಮಕರ ರಾಶಿ, ಸರ್ಕಾರಿ ನೌಕರರಿಗೆ ಕೊಂಚ ವಿಶ್ರಾಂತಿ ದೊರೆಯುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಯಾರೆಲ್ಲ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ, ಇದನ್ನು ನೋಡಿ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ತುಂಬ ದಿನದಿಂದ ಏನೋ ಕಷ್ಟಪಟ್ಟು ತುಂಬ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತೀರಾ. ಯಾಕಂದರೆ ಕೆಲವೊಂದು ಏನಾದರೂ ಗೌರ್ಮೆಂಟ್ ಸ್ಕೀಮ್ಸ್ ಆ ಥರ ಏನಾದರೂ ಬಂದಿತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ, ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿ ನಿಮಗೆ ವಿಶ್ರಾಂತಿ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕೈಗೊಂಡ ನಿರ್ಧಾರಗಳು ಅಂತಿಮ ಘಟ್ಟ ತಲುಪುವಂಥದ್ದು. ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಈ ದಿನ ಅಂತಿಮ ಘಟ್ಟ ತಲುಪುತ್ತೆ, ವಿಶ್ರಾಂತಿ ಸಿಗುತ್ತೆ. ಅಂದರೆ ಇವತ್ತು ಕೊನೆ ಹಂತಕ್ಕೆ ಬರ್ತೀರಾ ಅಂತ ಹೇಳ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ, ಕೊನೆ ಹಂತಕ್ಕೂ ಕೂಡ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಕೂಡ ಎಚ್ಚರ ವಹಿಸಬೇಕು. ಮಕರ ರಾಶಿಯವರು ಕೂಡ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಳಿ, ವೈದ್ಯರ ಬಳಿ ತೆರಳಿ ಅನುಕೂಲಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಇದರ ಕುಂಭರಾಶಿಯವರಿಗೆ ನೀವು ಅಂದುಕೊಂಡ ಕಾರ್ಯಗಳು ತ್ವರಿತಗತಿಯಲ್ಲಿ ಸಾಗುವುದು. ನೋಡಿ, ಇದೆಲ್ಲ ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರ, ಸ್ವಲ್ಪ ಬೇಗನೆ ಆಗುತ್ತೆ ಅಂತ. ಇವತ್ತು ಕೆಲವರು ನಾವು ಹೇಳ್ತಾ ಇರ್ತೀವಿ ಸ್ವಲ್ಪ ನಿಧಾನ ಆಗುತ್ತೆ ಕೆಲಸ ಮಾಡ್ಕೊಳ್ಳಿ ಆದ್ರೂ ಅಂತ ಹೇಳ್ತಾ ಇರ್ತೀವಿ. ಅದನ್ನು ನೋಡಿ, ಇವತ್ತು ಕುಂಭರಾಶಿಯವರಿಗೆ ನೀವೇನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ತುಂಬ ಬೇಗ ಕೆಲಸ ಆಗುತ್ತಂತೆ, ತ್ವರಿತಗತಿಯಲ್ಲಿ ಈ ದಿನ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಟೀಕೆಗಳು ಬರುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಸಾಮಾಜಿಕವಾಗಿ ಅಥವಾ ರಾಜಕೀಯವಾಗಿ ಇರ್ತೀರಾ, ಟೀಕೆಗಳು ಬರುತ್ತೆ ನೋಡಿ, ಇವರಿಗೆ ಬರುವಂಥದ್ದು. ಯಾರೆಲ್ಲ ಈ ಜನಗಳ ಮಧ್ಯೆ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ, ಇವರಿಗೆ ಒಂದಲ್ಲ ಒಂದು ಟೀಕೆಗಳು, ಒಂದು ಅಪಮಾನಗಳು ಇದ್ದೇ ಇರುತ್ತೆ. ಆದರೆ ಈ ದಿನ ಅದನ್ನೆಲ್ಲ ಎದುರಿಸಲಿಕ್ಕೆ ನೀವು ಸಿದ್ಧರಾಗಬೇಕಾಗುತ್ತೆ ಈ ದಿನ ಕುಂಭರಾಶಿಯವರು. ಇನ್ನು ಸಾಲ ಮರುಪಾವತಿ ಆಗುವುದು ಅಂತ ಹೇಳ್ತೀವಿ. ಏನಾದರೂ ಸಾಲ ಕೊಟ್ಟಿದ್ದರೆ, ಯಾರಾದರೂ ಸಾಲ ಪೀಡಿಸ್ತಾ ಇದ್ದರೆ ಅವರು ನೋಡಿ ಮರುಪಾವತಿ ಮಾಡುವಂತಹ ಸನ್ನಿವೇಶ ಕೊಡಿದ್ದನ್ನು ಎದುರಾಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಂಥದ್ದು. ನೋಡಿ, ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಸ್ವಲ್ಪ ಹಿನ್ನಡೆ ಕಾಣುತ್ತೆ, ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಲೇವಾದೇವಿ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು. ಏನಾದರೂ ಈ ಕೆಲವರು ಲೇವಾದೇವಿ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ಕೊಡೋದು ತೆಗೆದುಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಬಂಗಾರದ ಕೆಲಸ ಮಾಡುವಂಥದ್ದು, ಇಂಥವ್ರಿಗೆಲ್ಲ ಸ್ವಲ್ಪ ಅನುಕೂಲದ ದಿನ ಅಂತಲೂ ಕೂಡ ಮೀನರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಕಟ್ಟಡ ಕಾಮಗಾರಿ ಕೆಲಸಗಾರರಿಗೆ, ಇಂಜಿನಿಯರ್ಸ್ಗಳಿಗೆ ತುಂಬ ಉತ್ತಮವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಈ ಕಟ್ಟಡ ಕಾರ್ಮಿಕರು ಇರ್ತಾರೆ ನೋಡಿ, ಈಗ ಮನೆ ಕಟ್ತಾ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾದ ದಿನ, ಒಳ್ಳೆಯ ದಿನ, ಈ ದಿನ
ಯಶಸ್ಸನ್ನು ಪಡಿತೀರಾ ಅಂತ ಕೂಡ ಹೇಳುವಂಥದ್ದು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಇದೇ ಮಾರ್ಚ್ 29ನೇ ತಾರೀಕು ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಸಾಮೂಹಿಕ ಹೋಮ ಹವನವನ್ನು ನೆರವೇರಿಸಲಾಗ್ತಾ ಇದೆ. ಗುರೂಜಿಯವರ ನೇತೃತ್ವದಲ್ಲಿ ಆ ಒಂದು ಹವನ ನೆರವೇರಿಸಲಾಗ್ತಾ ಇರುವಂಥದ್ದು. ಇನ್ನು ಶನಿ ದೋಷ ನಿವಾರಣೆಗಾಗಿ ಈ ಒಂದು ಹೋಮವನ್ನು ಇಟ್ಕೊಂಡಿರುವಂಥದ್ದು ಗುರೂಜಿಯವರು. ಹಾಗಾದರೆ ಯಾವ ರಾಶಿಯವರೆಲ್ಲ ಭಾಗವಹಿಸಬೇಕು, ಹಾಗೆ ಯಾವ ರಾಶಿಯವರು ಹಾಗೆ ಯಾವ ನಕ್ಷತ್ರದವರು ಭಾಗವಹಿಸಬೇಕು, ಇದ್ರ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ನಮ್ಮ ಹೆಸರು ಪ್ರಸನ್ನ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 24/12/1989. 24/12/1989. ಮಧ್ಯಾಹ್ನ 12:55. ಮಧ್ಯಾಹ್ನ 12:55. ಓಕೆ, ಹುಟ್ಟಿದ ಸ್ಥಳ? ಮೇಡಮ್, ಬೆಂಗಳೂರು. ಓಕೆ, ನೆಲಮಂಗಲ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನಾವು ಚೆನ್ನಾಗಿ ಓದಿದ್ದೇವೆ, ಓಕೆ. ಆದ್ರೆ ಕೆಲಸ ಯಾವುದು ನಮ್ಗೆ ಸಿಗ್ತಾ ಇಲ್ಲ. ಸ್ವಂತ ಮನೆ ಕಡೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡಿದ್ದೇವೆ. ಓಕೆ, ಗುರೂಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆಪ್ಪ. ನಮಸ್ತೆ ಗುರೂಜಿ. ನೋಡಿ, ಕೆಲವೊಂದು ವಿಚಾರಗಳಲ್ಲಿ ಕೆಲಸದಿಂದ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಾವೇನು ನೋಡಿ, ಜಾತಕ ಫಲದಲ್ಲಿ ನಾವು ದಶಾಭುಕ್ತಿಗಳು ನೋಡಿದಾಗ ನಿಮ್ಗೆ ಈಗ ಬುಧ ದಶೆ ಪ್ರಾರಂಭ ಆಗಿರುವಂಥದ್ದು. ನೋಡಿ, ಬುಧನು ಬುದ್ಧಿಶಕ್ತಿಗೆ ಕಾರಕ ಅಂತ ಹೇಳ್ತೀವಿ. ನೋಡಿ, ನಿಮಗೆ ಬುದ್ಧಿಶಕ್ತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಮನಸ್ಸಿಗೆ ಯಾವ ಕೆಲಸ ಬರುತ್ತೆ, ಇದನ್ನು ಮಾಡಲೇಬೇಕು ಅಂತ ಏನು ಅನ್ಕೊಂಡಿರ್ತೀರ ಆ ಕೆಲಸ ಕಾರ್ಯಕ್ಕೆ ನೀವು ಗಮನವನ್ನು ಕೊಡಬೇಕು, ನಿಮಗೆ ಅನುಕೂಲ ಆಗುವಂಥದ್ದು. ಇದ್ರ ಜೊತೆ ನೋಡಿ, ಬುಧ ಮತ್ತು ಕೇತು ದಶೆ, ಕೇತು ಭುಕ್ತಿ ಇರೋದ್ರಿಂದ ಇವಾಗ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಕೆಲಸ ಯಾವುದೊಂದು ಮಾಡಬೇಕಂತ ಹೋಗ್ತಾ ಇರ್ತೀರಾ, ಅದೇನಾಗುತ್ತೆ ಕಟ್ ಮಾಡುತ್ತೆ ಅಂತ, ಯಾವ ಕೆಲಸ ಮಾಡಲಿಕ್ಕೂ ಕೂಡ ದಾರಿ ಬಿಟ್ಕೊಡ್ತಾ ಇರಲ್ಲ. ಈ ರೀತಿ ಕೂಡ ಆಗ್ತಾ ಇರುತ್ತೆ. ಇನ್ನು ಜಾತಕ ಫಲವನ್ನು ನೋಡಿದಾಗ ನಿಮಗೆ ಈಗ ವಿಶಾಖ ನಕ್ಷತ್ರ ತುಲಾರಾಶಿ ಆಗಿರೋದ್ರಿಂದ ನೋಡಿ, ತುಲಾರಾಶಿಯವರು ಸ್ವಲ್ಪ ಈ ಶನಿದು ಸಂಬಂಧಪಟ್ಟಂಥದ್ದು ಪೂಜೆಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ 5 ವರ್ಷಗಳ ಬಿಡುಗಡೆ ಆಗಿ ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ತುಲಾರಾಶಿಯವ್ರಿಗೂ ಕೂಡ ಸ್ವಲ್ಪ ಈ ಶನಿಯ ತೊಂದರೆಯಿಂದ ಏನಾಗುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ಜೊತೆಲಿ ಆರೋಗ್ಯ ಸಮಸ್ಯೆ ಕೂಡ ಕಾಣ್ತಾ ಇರುತ್ತೆ. ಈಗ ಅಮಾವಾಸ್ಯೆ ಬಂದಿರೋದ್ರಿಂದ ನೀವೇನು ಮಾಡಬೇಕು, ಶನಿ ಶಾಂತಿ ಅಂದರೆ ಶನಿ ಶಾಂತಿಯ ಜೊತೆ ನಿಮ್ಮ ಅಕ್ಕಪಕ್ಕ ಏನಾದರೂ ಶನಿ ದೇವಸ್ಥಾನ ಇತ್ತು ಅಂದರೆ ಆ ಅಮಾವಾಸ್ಯ ದಿನ ಅಲ್ಲಿ ಹೋಗಿ ಒಂದು ಪೂಜೆಗಳನ್ನು, ಒಂದು ಎಳ್ಳೆಣ್ಣೆ ದಾನ ಮಾಡೋದನ್ನು ಮಾಡ್ಕೊಳ್ಳಿ. ನಿಮಗೆ ವ್ಯಾಪಾರದಲ್ಲಿ ಅನುಕೂಲ ಆಗುತ್ತೆ, ಅಥವಾ ಈ ಕೆಲಸದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಆರೋಗ್ಯ ಸಮಸ್ಯೆ ಮತ್ತು ಕುಟುಂಬ ಸಮಸ್ಯೆ ಎಲ್ಲವೂ ಕೂಡ ನಿಮಗೆ ಈ ವರ್ಷ ನಿವಾರಣೆ ಆಗುತ್ತೆ. ಈಗ ಮಾರ್ಚ್ ನಂತರ ನಿಮಗೆ ಅನುಕೂಲಗಳಾಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಾರ್ಚ್ 29ನೇ ತಾರೀಕು ಶನಿ ಶಾಂತಿ ಹೋಮ ಹವನ ಗುರೂಜಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂದರೆ ಗುರೂಜಿಯವರ ಒಂದು ನೇರ ಭೇಟಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ. ಇಂದಿನ ದಿನದ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇಂದಿನ ಬೃಹತ್ ಜಾತಕ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.